ನಾಯಿ ಕದ್ದಿದ್ದಕ್ಕೆ ಕಳ್ಳನಿಗೆ ಬಂತು ನಾಯಿ ಪಾಡು. ನಾಯಿ ಬೋನ್ನಲ್ಲೇ ಕಳ್ಳನನ್ನು ಲಾಕ್ ಮಾಡಿ ಶಿಕ್ಷೆ. ಹೌದು, ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಈ ತರಹದ ವಿಚಿತ್ರ ಘಟನೆಯೊಂದು ನಡೆದಿದೆ. ನಗರದ ಬಬಲೇಶ್ವರ ನಾಕಾ ಬಳಿ ಇರುವ ಸಾಯಿ ಪ್ರಭಾತ್ ಬಾರ್ನಲ್ಲಿ ಸೋಮು ಎಂಬ ವ್ಯಕ್ತಿ ಮದ್ಯ ಕುಡಿದಿದ್ದಾನೆ. ಬಳಿಕ ಕುಡಿದ ಅಮಲಿನಲ್ಲಿ ಆತ ಬಾರ್ ಮುಂದೆ ಕಟ್ಟಿ ಹಾಕಿದ್ದ ಲ್ಯಾಬ್ ಎಂಬ ನಾಯಿಯನ್ನ ಕದ್ಕೊಂಡು ಹೋಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಬಾರ್ ಸಿಬ್ಬಂದಿ ಆತನನ್ನ ಹುಡುಕಾಡಿ ತಂದು ಅದೇ ನಾಯಿಯನ್ನ ಕೂಡಿ ಹಾಕುವ ಬೋನಿನ ಒಳಗೆ ಹಾಕಿ ಲಾಕ್ ಮಾಡಿದ್ದಾರೆ. ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತದ ಹತ್ತಿರ ಇರ್ತಕ್ಕಂಥ ಸಾಯಿ ಪ್ರಭಾತ್ ಅಂಥೇಳಿ ವೈನ್ ಶಾಪ್ ಏನಿದೆ, ಆ ವೈನ್ ಶಾಪ್ನಲ್ಲಿ ನಿನ್ನೆ ಒಂದು ನಡೆದಿರ್ತಕ್ಕಂಥ ಘಟನೆ ವಿಜಯಪುರ ನಗರದಲ್ಲೆಲ್ಲ ಇಡೀ ರಾಜ್ಯಕ್ಕೆ ಒಂದು ತಲೆ ತೆಗೆಸುವಂಥ ಒಂದು ಕೃತ್ಯ ನಡೆದಿದೆ. ಯಾವ ರೀತಿಯಪ್ಪ ಅಂದ್ರೆ ಅಲ್ಲಿ ವೈನ್ ಶಾಪ್ನಲ್ಲಿ ಆ ಮದ್ಯ ಸೇವನೆ ಮಾಡಿರ್ತಕ್ಕಂಥ ಒಬ್ಬ ಸೋಮು ಅನ್ನೋಂಥ ವ್ಯಕ್ತಿ ಅಲ್ಲಿ ಕುಡಿದ ಅಮಲಿನಲ್ಲಿ ಏನಪ್ಪ ಆಗಿರ್ತಂದ್ರೆ ಒಂದು ಭಾವನಾತ್ಮಕವಾಗಿ ಆ ಒಂದು ಅಲ್ಲಿನ ಲ್ಯಾಬ್ ಅನ್ನುವಂಥ ನಾಯಿ ಸಾಕಿರ್ತಕ್ಕಂಥ ವೈನ್ ಶಾಪಿನ ಮಾಲೀಕರ ನಾಯಿಯನ್ನು ಆ ಅಮಲಿನಲ್ಲಿ ಒಯ್ದಿರ್ತಾನೆ. ಇನ್ನು ಈತ ಮದ್ಯ ಸೇವಿಸಿ ಹಣ ನೀಡದೆ ನಾಯಿಯನ್ನ ಕದ್ದೊಯ್ದಿದ್ದ. ಈತನ ಕೃತ್ಯದಿಂದ ಖುದ್ದು ಹೋಗಿದ್ದ ಬಾರ್ ಸಿಬ್ಬಂದಿ ಆತನನ್ನ ಹುಡುಕಾಡಿ ವಾಪಸ್ ಕರೆತಂದಿದ್ದಾರೆ. ಅದೇ ನಾಯಿ ಕಟ್ಟುವ ಬೋನ್ನಲ್ಲಿ ಆತನನ್ನ ಕೆಲ ಗಂಟೆಗಳ ಕಾಲ ಬುದ್ಧಿ ಬರಲಿ ಎಂದು ಕೂಡಿ ಹಾಕಿದ್ದಾರೆ. ಇನ್ನು ಆತನನ್ನು ನಾಯಿ ಕಟ್ಟುವ ಬೋನ್ನಲ್ಲಿ ಕೂಡಿ ಹಾಕಿದ್ದಕ್ಕೆ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದು ಬಳಿಕ ಆತನನ್ನು ಬಿಟ್ಟು ಕಳಿಸಿದ್ದಾರೆ. ಆ ಮಾಲೀಕರಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಅದೇ ಬೋನಿನಲ್ಲಿ ಆ ನಾಯಿ ಹಾಕಿರ್ತಕ್ಕಂಥ ಬೋನಿನಲ್ಲಿ ಆ ಸೋಮು ಅನ್ನುವಂಥ ವ್ಯಕ್ತಿಯನ್ನು ಹಲವಾರು ಒಂದು ಗಂಟೆಗಳ ಕಾಲ ಅಲ್ಲಿರ್ತಕ್ಕಂಥ ಬೋನಲ್ಲಿ ನೋಡಿರ್ತಕ್ಕಂಥ ಸಾರ್ವಜನಿಕರು ಬೈದಾಕ್ಷಣ ಬಿಟ್ಟಿದ್ದಾರೆ. ಯಾವ್ದು ತೋರಿಸ್ಕೊಡ್ತದಪ್ಪ ಅಂದ್ರೆ ಮನುಷ್ಯನಲ್ಲಿ ದುಡ್ಡಿನ ಅಮಲು ದುಡ್ಡಿನ ಪಿತ್ತ ನೆತ್ತಿಗೇರಿದಂತಾರಲ್ಲ, ಆ ರೀತಿ ಮಾಡಿರ್ತಕ್ಕಂಥ ಈ ಮಾನವ ಹಕ್ಕು ಉಲ್ಲಂಘನೆ ನಿಯಮದ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಿಂದ ದೂರನ್ನು ಸಹ ತೆಗೆದುಕೊಂಡಿಲ್ಲ. ಇನ್ನು ಈ ಘಟನೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಪರ ವಿರೋಧದ ಚರ್ಚೆ ಆರಂಭವಾಗಿದೆ. ಈ ಕೃತ್ಯ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಬಾರ್ ಸಿಬ್ಬಂದಿಗೆ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸುತ್ತಿದ್ದಾರೆ.